ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟಫರ್, ಲೇಖಕ, ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. ಈ ವಿಡಿಯೋ ಮ್ಯಾಗಝಿನ್ನ ಕಳೆದ ಸಂಚಿಕೆ ಒಕ್ಕಲಿಗರು ಮೂಲತಃ ಒಡ್ಡರು, ಇವರೇ RSSನ ಟಾರ್ಗೆಟ್ ಎಂಬ ವಿಡಿಯೋಗೆ ಯಥಾ ಪ್ರಕಾರ ಪ್ರತಿವಾದಿ ಬ್ಯಾಂಕರಿಂದ ನಿರೀಕ್ಷಿತ ಪ್ರತಿಕ್ರಿಯೆಗಳು ಬಂದಿವೆ. ಆದರೆ ಒಕ್ಕಲಿಗ ಗೌಡ ಸಮುದಾಯದ ಸದಸ್ಯರಿಂದ ಅಗಾಧ ಪ್ರಮಾಣದಲ್ಲಿ ಋಣಾತ್ಮಕ, ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬಂದಿವೆ. ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರೋರ್ವರು, ಅವರು ನನ್ನ ಆಪ್ತ ಮಿತ್ರರು ಕೂಡ ಫೋನ್ ಕರೆ ಮಾಡಿ ಏನು ನಮ್ಮನ್ನು ಒಡ್ಡರು ಅಂತ ಕರೆದಿದ್ದೀರಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಹೌದು, ಒಡ್ಡು ಅಂದರೆ ನದಿ, ಒಡ್ಡರು ಅಂದರೆ ನದಿ ತಟದ ಜನ, ನದಿ ತಟದಲ್ಲಿ ವಾಸಿಸುವ ಜನ. ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ನದಿ ಜನ, ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ದ ರಿವರ್ ಪೀಪಲ್ ಅಂತ ಹೇಳಿದೆ. ಅದಕ್ಕವರು ಏನು ಮಾತನಾಡದೆ ಫೋನ್ ಕರೆಯನ್ನು ಕೊನೆಗೊಳಿಸಿದರು. ಹಾಗೆಯೇ ಆ ಸಮುದಾಯದ ಹಿರಿಯ ಪತ್ರಕರ್ತರವರು, ಅವರು ಸಂಪಾದಕರಾಗಿದ್ದ ಅನೇಕ ಪತ್ರಿಕೆಗಳಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ. ಅವರ ಬದಲಾಳು ಸಂಪಾದಕನಾಗಿ, ಆ ಪತ್ರಿಕೆಗಳಲ್ಲಿ ಅಂಕಣಕಾರನಾಗಿ, ದಿನಂಪ್ರತಿ ಅಂಕಣಕಾರನಾಗಿ ಕೆಲಸ ಮಾಡಿದ್ದೇನೆ. ಅವರು ನನಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಒಡ್ಡು ಅಂದರೆ ನದಿಯಲ್ಲ, ಒಡ್ಡು ಅಂದರೆ ನೀರು ನಿಲ್ಲಲು ಕಟ್ಟುವ ಕಟ್ಟೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ತುಳು ಇನ್ನು ಪ್ರಾಕೃತಾವಸ್ಥೆಯಲ್ಲಿ ಇರುವ ಭಾಷೆ, ಆ ಭಾಷೆಯಲ್ಲಿ ಹರಿಯುವ ನೀರಿಗೆ ಒಡ್ಡು ಅಂತ ಕರೀತಾರೆ. ಏನಾದರೂ ಸುರಿಸುವುದಕ್ಕೆ, ಸುರಿಯುವುದಕ್ಕೆ, ಹರಿಸುವುದಕ್ಕೆ, ಹರಿಯುವುದಕ್ಕೆ ಇಂದಿಗೂ ತುಳು ಭಾಷೆಯಲ್ಲಿ ಒಡ್ಡುನ, ಒಡ್ಡಾವುನ ಅಂತಾನೆ ಹೇಳ್ತಾರೆ. ನೇತ್ರಾವತಿ ನದಿಯ ಮೂಲ ಹೆಸರು ನೆದರ್ವಡ್ಡಿ. ಹಾಗೆಯೇ ಉಡುಪಿಯ ಮೂಲ ಹೆಸರು ಒಡ್ಡಾಪು. ಒಡ್ಡಾಪು ಅಂತ ಹೇಳಿದರೆ ನದಿ ಸೇತುವೆ. ಪ್ರಾಕೃತ ಭಾಷೆಯಲ್ಲಿ ನದಿ ಸೇತುವೆಗೆ ಒಡ್ಡಾಪು ಅಂತ ಕರಿತಿದ್ರು. ಒಡ್ಡಾಪು ಬ್ರಾಹ್ಮಣರ ಬಾಯಲ್ಲಿ ಒಡ್ಡಾಪಿಯಾಗಿ, ಬ್ರಿಟಿಷರ ಬಾಯಲ್ಲಿ ಉಡುಪಿಯಾಗಿದೆ. ಇಂದಿಗೂ ತುಳುವರು ಉಡುಪಿಯನ್ನು ಒಡುಪು ಅಂತಲೇ ಕರೀತಾರೆ. ಒಕ್ಕಲಿಗ ಸಮುದಾಯದ ಬಹಳಷ್ಟು ವೀಕ್ಷಕರು, ಸರಿ, ನೀವು ಹೇಳುವುದು ಸರಿ ಇದೆ, ಆದರೆ ನೀವು ಹೇಳುವ ವಿಷಯಗಳಿಗೆ ಸಾಕ್ಷ್ಯಾಧಾರ, ಪುರಾವೆ ಒದಗಿಸಿದರೆ ಚೆನ್ನಾಗಿರುತ್ತೆ, ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇಂತಹ ವಿಡಿಯೋಗಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ಪ್ರತಿಪಾದಿಸುವ ವಿಷಯಗಳಿಗೆ, ಹೇಳುವ ಹೊಸ ವಿಷಯಗಳಿಗೆ ಸಾಕ್ಷ್ಯಾಧಾರಗಳನ್ನು, ಪುರಾವೆಗಳನ್ನು ಒದಗಿಸೋಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಹಾಗೆ ಮಾಡಿದರೆ ವಾಚಬಿಲಿಟಿ ಕಮ್ಮಿ ಆಗ್ತದೆ, ವೀಕ್ಷಣೀಯತೆಗೆ ಧಕ್ಕೆ ಬರ್ತದೆ. ಆದ್ದರಿಂದ ಏನಾದರೂ ವಿವಾದ ಸೃಷ್ಟಿಯಾದರೆ, ಭಿನ್ನಾಭಿಪ್ರಾಯಗಳು ಉಂಟಾದರೆ ಮಾತ್ರ ಸಾಕ್ಷ್ಯಾಧಾರಗಳನ್ನ, ಪುರಾವೆಗಳನ್ನ ಒದಗಿಸಬಹುದು. ಇಂತಹ ವಿಡಿಯೋಗಳನ್ನು ಮಾಡುವಾಗ ಸಾಮಾನ್ಯವಾಗಿ ನಾವು ಎಟಿಮಾಲಜಿ ಅಂದರೆ ಶಬ್ದ ಉತ್ಪತ್ತಿ ಶಾಸ್ತ್ರಗಳನ್ನು ಬಳಸಿಕೊಳ್ತೇವೆ. ಆ ಮೂಲಕ ಮಾಹಿತಿಯನ್ನು ತೆಗಿತೇವೆ. ಸ್ಥಳಗಳ, ವ್ಯಕ್ತಿಗಳ ಹೆಸರುಗಳ ಹಾಗೂ ಸ್ಥಳಗಳ ಮಾಹಿತಿಗಳನ್ನು ಎಟಿಮಾಲಜಿ ಮೂಲಕ, ಶಬ್ದ ಉತ್ಪತ್ತಿ ಶಾಸ್ತ್ರದ ಮೂಲಕ ತೆಗೆಯಲಾಗ್ತದೆ. ಈಗಾಗಲೇ ನಾನು ಅದಕ್ಕೆ ನೇತ್ರಾವತಿ ನದಿಯ ಹಾಗೂ ಉಡುಪಿಯ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಓರ್ವ ವೀಕ್ಷಕರು ಮೌರ್ಯರ ಇತಿಹಾಸ ಮತ್ತು ಹೆಸರಿನ ಅರ್ಥ ತಿಳಿಸಿ ಅಂತ ಹೇಳಿದ್ದಾರೆ. ನಾನು ಸದ್ಯದಲ್ಲೇ ಆ ಬಗ್ಗೆ ವಿಡಿಯೋ ಮಾಡಲಿದ್ದೇನೆ. ಆಗ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಮೌರ್ಯರ ಹೆಸರು ಹಾಗೂ ಅವರ ಚರಿತ್ರೆಯ ಬಗ್ಗೆ, ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಇನ್ನೂರು ವೀಕ್ಷಕರು ಕಳಿಂಗ, ಅಶೋಕ ಮುಂತಾದ ಹೆಸರುಗಳನ್ನು ಸರಿಯಾಗಿ ಉಚ್ಚರಿಸಲಾಗಿಲ್ಲ ಅಂತ ಹೇಳಿದ್ದಾರೆ. ಅಶೋಕರ ಕಾಲದಲ್ಲಿ ಅಶೋಕ ಅಥವಾ ಅಶೋಕ ಎಂಬ ಹೆಸರು ಚಾಲ್ತಿಯಲ್ಲಿ ಇರಲಿಲ್ಲ. ಅಸಕ ಎಂಬ ಹೆಸರು ಇತ್ತು. ಅಸಕ ಎಂದರೆ ಪ್ರಿಯನಾದ ವ್ಯಕ್ತಿ. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಲವಬಲ್ ಪರ್ಸನ್ ಎಂದು ಅರ್ಥ. ಹಾಗೆಯೇ ಕಲಿಯಂಗಣ ಎಂದರೆ ಕಲ್ಲುಗಳು, ಅಂದರೆ ಹರಳುಗಳು, ರತ್ನ, ವೈಡೂರ್ಯಗಳು ದೊರೆಯುತ್ತಿದ್ದ ಪ್ರದೇಶ. ಇವುಗಳು ಹೇರಳವಾಗಿ, ಯಥೇಚ್ಛವಾಗಿ ದೊರೆಯುತ್ತಿದ್ದ ಕಾರಣದಿಂದಲೇ ಈ ಪ್ರದೇಶಕ್ಕೆ ಕಲಿಯಂಗಣ, ಕಲಂಗಣ ಎಂದು ಕರೆಯಲಾಗುತ್ತಿತ್ತು. ಬಹಳಷ್ಟು ವೀಕ್ಷಕರ ಪ್ರಶ್ನೆಗಳಿಂದ ಈ ಬಾರಿ ಉದ್ಭವಿಸಿದ ಕೇಳಿಕೆ, ಕಳಿಂಗ ಯುದ್ಧದ ಬಗ್ಗೆ ಪೂರ್ಣ ಮಾಹಿತಿ ಕೊಡಿ, ಒಕ್ಕಲಿಗರು, ಗೌಡರು ಈ ಯುದ್ಧದಲ್ಲಿ ವಹಿಸಿದ ಪಾತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಎಂಬ ಕೇಳಿಕೆ. ನಾನು ಈಗಾಗಲೇ ಒಡ್ಡು, ಒಡ್ಡ ದೇಶ
ಎಂಬ ಹೆಸರುಗಳ ಬಗ್ಗೆ ವಿವರಣೆ ನೀಡಿದ್ದೇನೆ. ಕಲಿಯಂಗಣ, ಉತ್ಕಲ ಈ ಒಡ್ಡ ಪ್ರದೇಶದ ಭಾಗಗಳಾಗಿದ್ದವು. ಇಲ್ಲಿ ಹೇರಳವಾಗಿ ಕಲ್ಲುಗಳು ಅಂದರೆ ಹರಳುಗಳು, ರತ್ನ, ವೈಡ್ಯೂರ್ಯ ಸಿಗುತ್ತಿದ್ದರಿಂದ ಈ ಪ್ರದೇಶಕ್ಕೆ ಕಲಿಯಂಗಣ ಅಂತ ಕರೆಯಲಾಗ್ತಾ ಇತ್ತು. ಇವುಗಳ ಪೈಕಿ ಉತ್ಕಲ ಏರು ಪ್ರದೇಶವಾಗಿದ್ದ ಕಾರಣ ಅಂದ್ರೆ ಹೈಲ್ಯಾಂಡ್ ಆಗಿದ್ದ ಕಾರಣ ಉತ್ಕಲ ಅಂದ್ರೆ ಏರು ಕಲಿಯಂಗಣ ಅಂತ ಕರೀತಾ ಇದ್ರು. ಆ ಹೆಸರಿನ ಸಂಕ್ಷಿಪ್ತ ರೂಪವೇ ಉತ್ಕಲ. ಕಲ್ಲುಗಳ ಗಣಿಗಾರಿಕೆ ಅಂದ್ರೆ ಹರಳುಗಳು, ರತ್ನ, ವೈಡೂರ್ಯಗಳ ಗಣಿಗಾರಿಕೆ ಹಾಗೂ ಅವುಗಳ ವ್ಯಾಪಾರದಿಂದ ಕಲಿಯಂಗಣರು ಅತ್ಯಂತ ಸುಸ್ಥಿತಿಯಲ್ಲಿದ್ರು. ಅಂದ್ರೆ ಕಲಿಯಂಗಣ ಸಿರಿವಂತ ಪ್ರದೇಶವಾಗಿತ್ತು. ಅಲ್ಲಿಯ ಜನ ಸಮುದ್ರಯಾನ ವ್ಯಾಪಾರದಿಂದ ಅಂದರೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರಿಂದ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದರು. ಸಾಮಾನ್ಯ ಶಕೆ ಪೂರ್ವ 261ರಲ್ಲಿ ಮೌರ್ಯರ ದೊರೆ ಅಶೋಕ ಪಟ್ಟಕ್ಕೇರುತ್ತಾರೆ. ಅವರು ಪಟ್ಟಕ್ಕೇರುವಾಗಲೇ ಇಡೀ ಭಾರತೀಯ ಉಪಖಂಡ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಅಶೋಕರಿಗೆ ವಶಪಡಿಸಿಕೊಳ್ಳುವುದು, ದಂಡೆತ್ತಿ ಹೋಗುವುದು ಹಾಗೂ ಬೇರೆ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವ ಅಂತಹ ಕಾರ್ಯ ಇರಲಿಲ್ಲ. ಆದರೆ ಕಲಿಯಂಗಣದಂತಹ ಪ್ರದೇಶಗಳು ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ. ಅಶೋಕರ ಅಜ್ಜ ಚಂದ್ರಗುಪ್ತ ಮೌರ್ಯ ಈ ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದರು. ಇದು ಅಶೋಕರಿಗೆ ಅತ್ಯಂತ ಪ್ರತಿಷ್ಠೆಯ ವಿಷಯವಾಗಿ ಮಾರ್ಪಡುತ್ತೆ. ಅಶೋಕರು ಕಲಿಯಂಗಣರಿಗೆ ಅಲ್ಲಿ ಅವರಿಗೆ ಹರಳುಗಳು ಮತ್ತು ರತ್ನ, ವೈಡೂರ್ಯಗಳ ಗಣಿಗಾರಿಕೆ ನಡೆಸಲು ಆಸ್ಪದ ಕೊಡುವಂತೆ ಹಾಗೂ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಆಸ್ಪದ ಕೊಡುವಂತೆ ಆದೇಶ ಕೊಡ್ತಾರೆ. ಆದರೆ ಕಲಿಯಂಗಣರು ಇದಕ್ಕೆ ಒಪ್ಪುವುದಿಲ್ಲ. ಸಮುದ್ರಯಾನ ವ್ಯಾಪಾರದ ಮೇಲಿದ್ದ ಅವರ ಹಿಡಿತವನ್ನು ಬಿಟ್ಟುಕೊಡಲು ಕೇಳುವುದಿಲ್ಲ. ಇದರಿಂದ ರೊಚ್ಚಿಗೆ ಏಳುವ ಅಶೋಕ ಸಾಮಾನ್ಯ ಶಕೆ ಪೂರ್ವ 261ರಲ್ಲಿ ಕಲಿಂಗಣದ ಮೇಲೆ ದಂಡೆತ್ತಿ ಹೋಗ್ತಾರೆ. ಕಲಿಂಗಣದಲ್ಲಿಯೇ ಕಲಿಂಗಣರು ಮತ್ತು ಅಶೋಕರ ಸೇನೆಗಳ ನಡುವೆ ಘನಘೋರ ಯುದ್ಧ ನಡೆಯುತ್ತದೆ. ಕಲಿಯಂಗಣದಲ್ಲಿ ಜೈನರು, ಬೌದ್ಧರು, ಅಧಿವೀಗರು ಇದ್ದರೂ ಕೂಡ ಕೇವಲ ಉತ್ಕಲರು ಮತ್ತು ಕಲಿಯಂಗಣರು, ನಾವೀಗೇನು ಒಕ್ಕಲಿಗರು ಮತ್ತು ಗೌಡರು ಎಂದು ಕರೆಯುತ್ತೇವೆ, ಅವರು ಮಾತ್ರ ಭಾಗವಹಿಸುತ್ತಾರೆ. ಇದು ಮೂಲಭೂತವಾಗಿ ಬುಡಗಟ್ಟು ಪ್ರದೇಶವಾದ್ದರಿಂದ ಕಲಿಯಂಗಣದ ಸೇನೆಗೆ ಸಾಮೂಹಿಕ ನಾಯಕತ್ವ ಇರುತ್ತದೆಯೇ ಹೊರತು ಮೌರ್ಯರ ಸೇನೆಯಂತೆ ಏಕನಾಯಕತ್ವ ಇರುವುದಿಲ್ಲ. ಆದ್ದರಿಂದ ಈ ಯುದ್ಧದಲ್ಲಿ ಭಾಗವಹಿಸಿದ ಕಲಿಯಂಗಣದ ನಾಯಕರು ಅಂದರೆ ಸೇನಾಧಿಕಾರಿಗಳ ಬಗ್ಗೆ ಅಂತಹ ದಾಖಲೆಗಳು ನಮಗೆ ದೊರೆಯುವುದಿಲ್ಲ. ಮೌರ್ಯರ ಸೇನೆ ಮತ್ತು ಕಲಿಯಂಗಣ ಸೇನೆಯ ನಡುವೆ ನಡೆಯುವ ಯುದ್ಧದಲ್ಲಿ ಸುಮಾರು 1,00,000 ಸೈನಿಕರು ಅಸುನೀಗಿ 1.5 ಲಕ್ಷದಷ್ಟು ಸೈನಿಕರನ್ನು ಅಶೋಕ ಸೆರೆ ಹಿಡಿಯುತ್ತಾರೆ ಎಂದು ಹೇಳಲಾಗಿದೆ. ಯುದ್ಧಾನಂತರ ಇನ್ನಷ್ಟು ಅಂದರೆ ಸುಮಾರು 1 ಲಕ್ಷದಷ್ಟು ಮಂದಿ ಪ್ರಾಣ ಕಳ್ಕೊಳ್ತಾರೆ ಅಂತ ಕೂಡ ಹೇಳಲಾಗಿದೆ. ಅಶೋಕ ಯುದ್ಧದಲ್ಲಿ ಗೆಲುವು ಸಾಧಿಸ್ತಾರೆ. ಆನಂತರ ಯುದ್ಧದಲ್ಲಿ ಆದ ಸಾವು ನೋವುಗಳು, ಕಷ್ಟ ನಷ್ಟಗಳಿಗೆ ಮರುಗಿ ಪಶ್ಚಾತ್ತಾಪ ಪಡುವ ಸಲುವಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ನಾನಿನ್ನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮದ ಪ್ರಚಾರದಲ್ಲಿ ತೊಡಗಿಕೊಳ್ತಾರೆ ಅಂತ ಹೇಳಲಾಗಿದೆ. ಅಲ್ಲಿಗೆ ಕತೆ ಮುಗಿಯುತ್ತದೆ. ಆದರೆ ಕತೆ ಅಂದರೆ ಮಹಾಪ್ರಾಣ ತೇಯ ಕತೆ ಮುಗಿಯುವುದಿಲ್ಲ. ವಾಸ್ತವದಲ್ಲಿ ಅಶೋಕ ಯುದ್ಧದಲ್ಲಿ ಗೆಲ್ಲುವುದಿಲ್ಲ. ಕಲಿಯಂಗಣರು ಅಂದರೆ ಉತ್ಕಲಿಗಳು ಮತ್ತು ಗಾವಡ್ಡರು ಯುದ್ಧದಲ್ಲಿ ಸೋಲುವುದಿಲ್ಲ. ಅಶೋಕ ಮತ್ತು ಅವರ ಆಪ್ತರು ಯುದ್ಧದಲ್ಲಿ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆಯೇ ಹೊರತು ಅವರು ಪೂರ್ಣ ಸೇನೆಯನ್ನು ಕಳೆದುಕೊಳ್ಳುತ್ತಾರೆ. ಹಾಗೆ ಕಲಿಯಂಗಣರು ಕೂಡ ಪೂರ್ಣ ಸೇನೆಯನ್ನು ಈ ಯುದ್ಧದಲ್ಲಿ ಕಳೆದುಕೊಳ್ಳುತ್ತಾರೆ. ಆಗ ಅಶೋಕರಿಗೆ ಬೇರೆ ರಾಜ್ಯಗಳವರು ಹಾಗೂ ಕಲಿಯಂಗಣರೇ ಮತ್ತೆ ತಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಇವರ ಮೇಲೆ ಪ್ರತಿದಾಳಿ ನಡೆಸುವ ಭೀತಿ ಕಾಡುತ್ತದೆ. ಆಗ ಅವರ ಆಪ್ತರು ಇವರಿಗೆ ಬುದ್ಧರತ್ತ ಬೆರಳು ಮಾಡಿ ತೋರಿಸುತ್ತಾರೆ. ನೆರೆಯ ಬುಡಕಟ್ಟಿನವರೊಂದಿಗೆ ಯುದ್ಧವಾಗುವುದನ್ನು ತಪ್ಪಿಸುವ ಸಲುವಾಗಿ ರಾಜ್ಯವನ್ನೇ ತೊರೆದು ಹೋಗುವ ಗೌತಮ ಬುದ್ಧರ ಉದಾಹರಣೆಯನ್ನು ಅವರಿಗೆ ಕೊಡ್ತಾರೆ. ಹಾಗೆಯೇ
ಬೌದ್ಧ ಧರ್ಮವನ್ನು ಸ್ವೀಕರಿಸಿ ನಾನು ಬೌದ್ಧನಾಗಿದ್ದೇನೆ ಹಾಗೂ ಇನ್ನು ಯುದ್ಧ ಮಾಡುವುದಿಲ್ಲ ಎಂದು ಘೋಷಿಸುವಂತೆ ಅವರಿಗೆ ಸಲಹೆ ಕೊಡ್ತಾರೆ. ಅದರಂತೆ ಅಸಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಹಾಗೂ ನಾನು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲವೆಂದು ಘೋಷಿಸ್ತಾರೆ. ಆದರೆ ವಾಸ್ತವದಲ್ಲಿ ಅಸಕ ಮತ್ತೆ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಸೈನ್ಯ ಕಟ್ಟಲು ಸಮಯಾವಕಾಶವನ್ನು ಪಡೆದುಕೊಳ್ಳುತ್ತಾರೆ ವಿನಃ ಶಸ್ತ್ರತ್ಯಾಗವನ್ನೇನು ಮಾಡುವುದಿಲ್ಲ. ಮತ್ತೆ ಸೈನ್ಯವನ್ನು ಕಟ್ಟಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿದ ನಂತರ ಕಲಿಯಂಗನರಿಗೆ ಅಲ್ಲಿ ಗಣಿಗಾರಿಕೆಗೆ ಆಸ್ಪದ ಕೊಡುವಂತೆ, ಸಮುದ್ರಯಾನ ವ್ಯಾಪಾರಕ್ಕೆ ಆಸ್ಪದ ಕೊಡುವಂತೆ ಅಶೋಕ ಆದೇಶ ಕೊಡ್ತಾರೆ. ಆದರೆ ಕಲಿಯಂಗನರು ಮತ್ತೆ ಒಪ್ಪುವುದಿಲ್ಲ. ಇದರಿಂದ ರೊಚ್ಚಿಗೇಳುವ ಅಸಕ ಮತ್ತೆ ಕಲಿಯಂಗನರ ಮೇಲೆ ದಾಳಿ ಮಾಡಿ ಸುಮಾರು 18,000 ಮಂದಿಯ ಹತ್ಯೆ ಮಾಡ್ತಾರೆ. ಇದರಲ್ಲಿ ಬಹಳಷ್ಟು ಮಂದಿ ಅಧಿವಿಗರು ಸೇರಿರ್ತಾರೆ. ಈ ಅಧಿವಿಗರು ನಾಸ್ತಿಕರು ಹಾಗೂ ಸಸ್ಯಾಹಾರಿಗಳಾಗಿರುವ ಒಂದು ವಿಶಿಷ್ಟ ಬುಡಕಟ್ಟು ಪಂಗಡದವರಾಗಿರ್ತಾರೆ. ಇದರ ಬಗ್ಗೆ ಕೂಡ ನಾನು ವಿವರವಾದ ವಿಡಿಯೋವನ್ನು ಮಾಡಲಿದ್ದೇನೆ. ಈ ದಾಳಿಯಾದ ನಂತರ ಕಲಿಯಂಗಣದಿಂದ ಉತ್ಕಲದಿಂದ ಜನರ ಚದುರುವಿಕೆ ಶುರುವಾಗ್ತದೆ. ಸಾಮಾನ್ಯ ಶಕೆ 3ನೇ ಶತಮಾನದಲ್ಲಿ ಯವಧೇಯರ ಆಕ್ರಮಣದ ನಂತರ ಈ ಚದುರುವಿಕೆ ಪೂರ್ಣಗೊಳ್ಳುತ್ತದೆ. ಕಲಿಯಂಗಣದಿಂದ 2 ಗುಂಪುಗಳಾಗಿ ಜನರು ವಲಸೆ ಹೋಗ್ತಾರೆ. ಕನ್ನಡ ನಾಡಿಗೆ ಅಂದರೆ ಇಂದಿನ ಕರ್ನಾಟಕಕ್ಕೆ 2 ಗುಂಪುಗಳಾಗಿ ಬರುವ ಇವರನ್ನು ಮಣ್ಣು ಒಡ್ಡರು ಮತ್ತು ಕಲ್ಲು ಒಡ್ಡರು ಎಂದು ಕರೆಯಲಾಗುತ್ತದೆ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಬಗ್ಗೆ ವಿವರಣೆ ನೀಡಿದ್ದೇನೆ. ಮಣ್ಣು ಒಡ್ಡರು ಎಂದರೆ ಯಾರು, ಕಲ್ಲು ಒಡ್ಡರು ಎಂದರೆ ಯಾರು, ಕಲ್ಲು ಒಡ್ಡರು ಗಾವ ಒಡ್ಡರು ಹೇಗೆ ಆದರು, ಇವರು ಗೌಡರು ಹೇಗೆ ಆದರು, ಗೌಡಿಕೆಯನ್ನು ಹೇಗೆ ಆರಂಭಿಸಿದರು, ಗೌಡಿಕೆಯ ಪದವಿ ಇವರಿಗೆ ಹೇಗೆ ಲಭಿಸಿತು ಎಂಬುದರ ಬಗ್ಗೆ ವಿವರವಾಗಿ ಹೇಳಿದ್ದೇನೆ. ಕರ್ನಾಟಕದ ಒಕ್ಕಲಿಗ ಗೌಡ ಸಮುದಾಯ ಅತ್ಯಂತ ಉತ್ಕೃಷ್ಟ ಪರಂಪರೆಯ ಸಮುದಾಯ. ಅಸಕರೊಂದಿಗೆ ಕಳಿಂಗ ಯುದ್ಧ ಮಾಡಿದ ಬುಡಕಟ್ಟಿಗೆ ಸೇರಿದವರಾಗಿದ್ದ ಇವರ ಪಂಗಡದಲ್ಲಿ ಇಲ್ಲಿ ಕೂಡ ಉದಾತ್ತ ವ್ಯಕ್ತಿಗಳು ಜನ್ಮ ತಳೆದಿದ್ದಾರೆ. ರಾಷ್ಟ್ರಕವಿ ಕುವೆಂಪು ನೀಡಿದ ವಿಶ್ವ ಮಾನವ ಸಂದೇಶ ಇಡೀ ಕರ್ನಾಟಕ, ಇಡೀ ಕನ್ನಡ ಜನಸಮುದಾಯಕ್ಕೆ ಮಾದರಿಯಾಗಿದೆ, ಮಾರ್ಗದರ್ಶಕವಾಗಿದೆ. ಓ ನನ್ನ ಚೇತನ ಆಗುನಿ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ವಾಣಿ ಯಾವಾಗಲೂ ಸದಾಕಾಲ ಕನ್ನಡಿಗರಿಗೆ ಮಾರ್ಗದರ್ಶಕವಾಗಿರುತ್ತದೆ. ಇದು ಈ ಸೂರ್ಯನ ಕೆಳಗಿರುವ, ಈ ವಿಶ್ವದಲ್ಲಿರುವ, ಅದರಾಚೆಗೂ ಇರುವ ಎಲ್ಲ ವಿಷಯಗಳ ಸತ್ಯಾಸತ್ಯತೆಯನ್ನು ತೆರೆದಿಡುವ ಚಾನೆಲ್. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕೂಡ ಒತ್ತಿ. ನಮಸ್ಕಾರ.